ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಒಂದು ನಿಮಿಷ ನಾವು ದೇವರ ಮೊರೆ ಹೋಗೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂಥ ಯೇಸುವೆ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ, ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ, ಪರಿಶುದ್ಧಾತ್ಮನ ಮಾತಾಡುವಿಕೆ ನಮ್ಮೊಟ್ಟಿಗೆ ಅನುಗ್ರಹಿಸಿ, ಹೇಳುವವರು ಕೇಳುವವರ ಹೃದಯಗಳನ್ನು ನೀನು ಸ್ಪರ್ಶಿಸಿ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಜೀವನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ಸಮಯದಲ್ಲಿ ನಾನು ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅಲ್ಲದೆ ಈ ವಿಡಿಯೋಗೆ ತಮ್ಮನ್ನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸೋಳಾಗಿದ್ದೇನೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನಗಳು 1-11. ಅದರ ಹೆಡ್ಲೈನು ಈ ರೀತಿಯಾಗಿದೆ ಮತ್ತು ನನ್ನ ಸಂದೇಶದ ತಲೆ ಬರಹ ಕೂಡ ಅದೇ ಆಗಿದೆ. ಅದೇನೆಂದರೆ, ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೆ ಪ್ರಯತ್ನಿಸಿದ್ದು ಎನ್ನುವಂಥದ್ದು. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಈ ಒಂದು ಅಧ್ಯಾಯದ ವಚನಗಳಲ್ಲಿ ನಾವು ಸೈತಾನನು ಯೇಸುವನ್ನು ನಾವು ನೋಡುವವರಾಗಿದ್ದೇವೆ. ಸೈತಾನನು ಯೇಸುವಿನ ಹತ್ತಿರ ಬಂದು ಯೇಸುವಿಗೆ ಶೋಧನೆಗಳನ್ನು ತಂದು ಒಡ್ಡಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಆದ್ದರಿಂದ ವಚನ 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ, ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು ಎನ್ನುವಂಥದ್ದು. ಯೇಸು ಕ್ರಿಸ್ತನು ತಾನು 40 ದಿವಸಗಳ ಉಪವಾಸವನ್ನು ಮಾಡಿರುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಈ ಉಪವಾಸದ 40 ದಿವಸಗಳ ಮಹತ್ವವನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ಉಪವಾಸದ 40 ದಿವಸಗಳ ಮಹತ್ವವು ಜಲಪ್ರಳಯ ಕಾಲದಲ್ಲಿ ಮಳೆ ಸುರಿದ ದಿನಗಳ ಸಂಖ್ಯೆ 40 ಆಗಿತ್ತು. ಅದು ಆದಿಕಾಂಡ 7ನೇ ಅಧ್ಯಾಯ 4ನೇ ವಚನ ಮತ್ತು 17ನೇ ವಚನದಲ್ಲಿ ನಾವು ನೋಡುತ್ತೇವೆ. ಮತ್ತು 2ನೇದು ವಿಮೋಚನೆ ಕಾಂಡ 24ನೇ ಅಧ್ಯಾಯ ವಚನ 18ರಲ್ಲಿ ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಇದ್ದ ದಿನಗಳ ಸಂಖ್ಯೆ 40 ಆಗಿತ್ತು. ಅದಾದ ಮೇಲೆ ಅರಣ್ಯಕಾಂಡ 14ನೇ ಅಧ್ಯಾಯ 33 ಮತ್ತು 34ರಲ್ಲಿ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆದಾಡಿದ ವರ್ಷಗಳ ಸಂಖ್ಯೆ 40 ಆಗಿತ್ತು. ಅವರು ಅರಣ್ಯದಲ್ಲಿ 40 ವರ್ಷಗಳು ಅಲೆದಾಡಿ ಅವರು ಕಾನಾನ್ ದೇಶವನ್ನು ಸೇರಿದರು ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ, ಅಥವಾ ಹಾಲು ಜೇನು ಹರಿವ ದೇಶವನ್ನು ಸೇರಿದರು ಎನ್ನುವಂಥದ್ದು ನಾವು ನೋಡುವವರಾಗಿದ್ದೇವೆ. ಅಷ್ಟೇ ಅಲ್ಲದೆ 2ನೇ ಸಮುವೇಲನು 5ನೇ ಅಧ್ಯಾಯ 4ನೇ ವಚನ ಮತ್ತು 1ನೇ ಅರಸುಗಳು 11ನೇ ಅಧ್ಯಾಯ 41ನೇ ಮತ್ತು 42ನೇ ವಚನ ಮತ್ತು 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ ವಚನ 1ರಲ್ಲಿ ಈ ರೀತಿಯಾಗಿ ಹೇಳ್ತದೆ, ದಾವೀದನು ಮತ್ತು ಇತರ ಮೆಚ್ಚುಗೆಯ ಅರಸರು ಆಳಿದ ವರ್ಷಗಳ ಸಂಖ್ಯೆ. ದಾವೀದನು 40 ವರ್ಷಗಳು ರಾಜ್ಯ ಆಳಿದನು. ಮತ್ತು ದೇವರಿಗೆ ಮೆಚ್ಚುಗೆಯಾಗಿರಲಿಕ್ಕಿರುವಂಥ ಅನೇಕ ಅರಸರುಗಳು ಕೂಡ 40 ವರ್ಷಗಳು ಆಳ್ವಿಕೆ ಮಾಡಿದರು. ಆ ಆಳ್ವಿಕೆಯ ಸಂಖ್ಯೆಯು 40 ವರ್ಷಗಳಾಗಿತ್ತು ಎನ್ನುವಂಥದ್ದು ನಾವಿಲ್ಲಿ ನೋಡುವವರಾಗಿದ್ದೇವೆ. ತಿರುಗಿ ನಾವು ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 1ಕ್ಕೆ ಬರೋಣ. ಮ್ಯಾಥ್ಯೂ ಚಾಪ್ಟರ್ 4:1. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಎನ್ನುವಂಥದ್ದು ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಆಗ ಯೇಸು ಸೈತಾನನಿಂದ ಅಂತ ಇಲ್ಲಿ ಹೇಳ್ತಾ ಇದೆ. ಹಾಗಾದರೆ ಸೈತಾನನು ಎಂದರೆ ಯಾರು ಎನ್ನುವಂಥದ್ದನ್ನು ನಾವು ಮೊದಲು ನೋಡಿಕೊಳ್ಳೋಣ. ಸೈತಾನನು ಎಂದರೆ ದೇವರಿಗೂ ದೇವ ಜನರಿಗೂ ವಿರೋಧವಾಗಿರುವ ದುಷ್ಟ ಶಕ್ತಿ
ಶಕ್ತಿಗಳ ನಾಯಕ ಅಂತ ನಾವು ನೋಡುವವರಾಗಿದ್ದೇವೆ. ಯಾವಾಗಲೂ ದೇವರು ಮಾಡುವಂಥ ಕೆಲಸಗಳಿಗೆ ವಿರೋಧವಾಗಿ ಮಾಡುವಾತನಾಗಿದ್ದಾನೆ ಸೈತಾನನು. ಮತ್ತು ದೇವ ಜನರು, ದೇವ ಭಕ್ತರು, ದೇವ ಸೇವಕರು ಮಾಡುವಂಥ ಪ್ರತಿಯೊಂದೊಂದು ಕೆಲಸಕ್ಕೆ ಅವನು ವಿರೋಧವಾಗಿ ಮಾಡುವಾತನಾಗಿದ್ದಾನೆ. ಯಾವಾಗಲೂ ದೇವಜನರು ಮಾಡುವುದೇ ಬೇರೆ, ಸೈತಾನನು ಅದಕ್ಕೆ ತದ್ವಿರೋಧವಾಗಿ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಬಂದಾಗ ಆತನು ಮಾಡುವುದಕ್ಕೆ ಶಾಸ್ತ್ರಿಗಳು, ಫರಿಸಾಯರು ಅದಕ್ಕೆ ತದ್ವಿರುದ್ಧವಾಗಿ ಮಾಡ್ತಾಯಿದ್ರು. ಅದು ಸೈತಾನನ ಕಾರ್ಯವಾಗಿತ್ತು. ಇಲ್ಲಿ ಸೈತಾನ ಎಂದರೆ ಸೈತಾನನು ದೇವರಿಗೂ ದೇವ ಜನರಿಗೂ ವಿರೋಧವಾಗಿರುವ ದುಷ್ಟ ಶಕ್ತಿಯ ನಾಯಕ ಅಂತ ಇಲ್ಲಿ ಹೇಳಲ್ಪಡ್ತಾ ಇದೆ. ಮತ್ತು ಅದಾದ ನಂತರ ಅದೇ ವಚನದಲ್ಲಿ 4ನೇ ಅಧ್ಯಾಯ 1ನೇ ವಚನದಲ್ಲಿ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಅಂತ ಹೇಳ್ತಾ ಇದೆ. ಶೋಧನೆ. ಹಾಗಾದರೆ ಶೋಧನೆ ಎಂದರೆ ಏನು? ಶೋಧನೆ ಅಂದರೆ ನಮ್ಮ ಶರೀರದ ಮೂಲ ಕೊರತೆಗಳನ್ನು ಅಥವಾ ಅವಶ್ಯಕತೆಗಳನ್ನು ಪೂರೈಸಲು ಸೈತಾನನು ಹಾಕಿಕೊಂಡ ಯೋಚನೆ, ಪೂರ್ವ ಸಿದ್ಧತೆ ಅಥವಾ ಹಂಚಿಕೆಯಾಗಿದೆ. ಸೈತಾನನು ಮನುಷ್ಯನ ದೇಹದ ಆಸೆಗಳನ್ನು ಪೂರೈಸುವುದಕ್ಕೆ ಬರುವಾತನಾಗಿದ್ದಾನೆ. ಇಲ್ಲಿ ಯೇಸು ಸ್ವಾಮಿ 40 ದಿವಸ ಹಗಲು ಇರುಳು ಉಪವಾಸ ಮಾಡಿದ ಮೇಲೆ ಆತನು ಯಾವ ಕೊರತೆಯಲ್ಲಿದ್ದನು? ಆತನು ಹಸಿವೆನ್ನುವಂಥ ಕೊರತೆಯಲ್ಲಿದ್ದನು. ಹಸಿವಾಗಿತ್ತು, ಆಯಾಸಗೊಂಡಿದ್ದನು. ಆತನು ಹಸಿವಾಗಿರುವ ಕಾರಣ ಸೈತಾನನು ಆತನ ಹತ್ತಿರ ಬಂದು ಆತನಿಗೆ ಶೋಧನೆಗೆ ಒಳಪಡಿಸಿದನು ಎನ್ನುವಂಥದ್ದು. ನಾವು ನಮ್ಮ ದೇಹದ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಾವು ಸೈತಾನನ ಕಾರ್ಯಗಳಿಗೆ ಒಳಗಾಗುತ್ತೇವೆ. ನಾವು ಇಲ್ಲಿ ಇನ್ನೊಂದು ಹೇಳ್ತಾ ಇದೆ, ಯಾವ ಅಧ್ಯಾಯದಲ್ಲಿ ಅಂದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ ವಚನ 14ರಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಕಣ್ಣಿನಾಸೆ, ಬದುಕು ಬಾಳಿನ ಡಂಬ, ಈ ರೀತಿಯಾಗಿ ಹೇಳ್ತಾ ಇದೆ. ಅಲ್ಲಿ ಏನು ಹೇಳ್ತಾ ಇದೆ? ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಎನ್ನುವಂಥದ್ದು. ಲೋಕದಲ್ಲಿ ಈ ಮೂರು ವಿಷಯಗಳಿಂದ ಮನುಷ್ಯನು ಪಾಪ ಮಾಡುವಾತನಾಗಿದ್ದಾನೆ. ಮೊದಲು ಕಣ್ಣಿನಾಸೆ ಭಯಂಕರವಾದದ್ದು. ಕಣ್ಣು ಮೊದಲು ನೋಡುವಂಥದ್ದು, ಅದಾದ ಮೇಲೆ ಆಸೆ ಪಡುವಂಥದ್ದು, ಅದಾದ ಮೇಲೆ ಅದೇ ತಪ್ಪನ್ನು, ಅದೇ ಪಾಪವನ್ನು ಮಾಡುವಂಥದ್ದಾಗಿದೆ. ಕಣ್ಣು ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ಯಾವಾಗಲೂ ಮನುಷ್ಯನಿಗೆ ಧನ ಐಶ್ವರ್ಯದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ ಅಂಥೇಳಿ ಪ್ರಸಂಗಿ ಹೇಳ್ತೇನೆ. ಬರೀ ಧನ ಒಂದೇ ಅಲ್ಲ, ಯಾವಾಗಲೂ ಕಣ್ಣಿನಾಸೆ ಬಹಳ ದೊಡ್ಡ ಪಾಪವಾಗಿದೆ ಎನ್ನುವಂಥದ್ದು ನಾವು ನೋಡೋರಾಗಿದ್ದೇವೆ. ಕಣ್ಣಿನ ಆಸೆಯಿಂದಲೇ ಎಲ್ಲ ಪಾಪಗಳು ನಮ್ಮಲ್ಲಿ ಸೇರಿಕೊಳ್ಳುವಂಥವುಗಳಾಗಿವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನದಲ್ಲಿ, ಎಫೆಷನ್ಸ್ ಚಾಪ್ಟರ್ 2 ವರ್ಸ್ 3ನಲ್ಲಿ ಈ ರೀತಿಯಾಗಿ ಹೇಳ್ತದೆ, ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇಲ್ಲಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳು, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳು ಸೈತಾನನಿಗೆ ಹಾಕುವಂಥದ್ದಾಗಿದೆ. ಕಣ್ಣಿನ ಆಸೆಯು ಮನುಷ್ಯನಿಗೆ ಶೋಧನೆಗಳನ್ನು ತರುವಂಥದ್ದಾಗಿದೆ, ಶೋಧನೆಗೆ ಒಳಗಾಗುವಂಥದ್ದಾಗಿದೆ. ಅದಾದ ಮೇಲೆ ಶರೀರದಾಸೆ, ಕಣ್ಣಿನಾಸೆ, ಶರೀರದಾಸೆ, ಬದುಕು ಬಾಳಿನ ಡಂಬ ಅಂತ ಇಲ್ಲಿ ಹೇಳ್ತಾ ಇದೆ. ಶರೀರದಾಸೆ, ಯಾವಾಗಲೂ ನಾವು ಶರೀರದ ಆಸೆಗಳನ್ನು ಪೂರೈಸುವುದಕ್ಕೋಸ್ಕರ ಪಾಪದಲ್ಲಿ ಸಿಕ್ಕಿಕೊಳ್ಳುವವರಾಗಿದ್ದೇವೆ. ಯಾವಾಗಲೂ ಶರೀರದಾಸೆ ಭಯಂಕರವಾದ ಪಾಪವಾಗಿದೆ. ಶರೀರದಾಸೆಯು ಶೋಧನೆಯನ್ನು ತರುವಂಥದ್ದಾಗಿದೆ. ಆ ಶೋಧನೆಯಲ್ಲಿ ಬೀಳಬಾರದು ಎನ್ನುವಂಥದ್ದು ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ.
ಅದಾದಮೇಲೆ ಬದುಕು ಬಾಳಿನ ಡಂಭ ಅಂತ ಇಲ್ಲಿ ಹೇಳ್ತಾ ಇದೆ. ಬದುಕು ಬಾಳಿನ ಡಂಭ ಅಂತಂದರೆ ಗರ್ವ, ನಾನು 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 ಎನ್ನುವಂಥದ್ದು. ಯಾವ ಮನುಷ್ಯನಲ್ಲಿ ನಾನು ಎನ್ನುವಂಥದ್ದು ಬರುತ್ತದೋ ಅವನು ಪಾಪಕ್ಕೆ, ಶೋಧನೆಗೆ ಒಳಗಾಗುವವನಾಗಿದ್ದಾನೆ. ಪಾಪಕ್ಕೆ ಶೋಧನೆಗೆ ಒಳಗಾಗುವಾಗ ನಾವು ದೇವರಿಂದ ದೂರ ಹೋಗುವವರಾಗಿದ್ದೇವೆ. ಆದುದರಿಂದ ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಶೋಧನೆ ಎಂದರೆ ನಮ್ಮ ಶರೀರದ ಮೂಲ ಕೊರತೆಗಳನ್ನು ಅಥವಾ ಅವಶ್ಯಕತೆಗಳನ್ನು ಪೂರೈಸಲು ಸೈತಾನನು ಹಾಕಿಕೊಂಡ ಯೋಜನೆಯಾಗಿದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಿದ್ದೇವೆ. ಮತ್ತು ವಚನ 1, ಅದೇ ಮತ್ತ ಏನು ಬರೆದ ಸುವಾರ್ತೆ 4ನೇ ಅಧ್ಯಾಯ ವಚನ 1ರಲ್ಲಿ, ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು ಎಂದು. ಆತ್ಮನು ಯೇಸುವನ್ನು ಶೋಧಿಸುವುದಕ್ಕಾಗಿ ಅಡವಿಗೆ ತೆಗೆದುಕೊಂಡು ಹೋದವರು ಯಾರು ಎನ್ನುವಾಗ ಆತ್ಮನು ಎಂದು ಸತ್ಯವೇದ ತಿಳಿಸುತ್ತದೆ. ಪರಿಶುದ್ಧ ಆತ್ಮನು. ಹಾಗಾದರೆ ಈ ಪರಿಶುದ್ಧ ಆತ್ಮನು ಯಾರಾಗಿದ್ದಾರೆ ಅಂದಾಗ, ಪರಿಶುದ್ಧಾತ್ಮನು ಪವಿತ್ರಾತ್ಮನು ಲೋಕದಲ್ಲಿ ಕಾರ್ಯ ನಡೆಸುವ ದೇವರ ಶಕ್ತಿಯಾಗಿದ್ದಾನೆ. ಈ ಪರಿಶುದ್ಧಾತ್ಮನು ಲೋಕದಲ್ಲಿ ದೇವರ ಕಾರ್ಯಗಳನ್ನು ನಡೆಸುವ ಶಕ್ತಿಯಾಗಿದ್ದಾನೆ, ಒಬ್ಬ ವ್ಯಕ್ತಿಯಾಗಿದ್ದಾನೆ. ಆತನು ಪವಿತ್ರಾತ್ಮನ ಶಕ್ತಿಯಾಗಿದ್ದುಕೊಂಡು ದೇವ ಜನರಿಗೆ, ದೇವರ ಮಕ್ಕಳಿಗೆ, ದೇವರ ಸೇವಕರಿಗೆ, ದೇವರ ಮಾತುಗಳನ್ನು ಹೇಳುವವರಿಗೆ ಆತನು ಶಕ್ತಿಯಾಗಿದ್ದಾನೆ, ನಡೆಸುವ ಆತನಾಗಿದ್ದಾನೆ, ಮಾತಾಡುವ ಆತನಾಗಿದ್ದಾನೆ ಎನ್ನುವಂಥದ್ದು ನಾವಿಲ್ಲಿ ನೋಡೋರಾಗಿದೆ. ಆದರೆ ಇಲ್ಲಿ ದೇವರ ಆತ್ಮನೇ ಯೇಸು ಕ್ರಿಸ್ತನನ್ನು ಅಡವಿಗೆ ತೆಗೆದುಕೊಂಡು ಹೋದನು. ಯಾಕೆ ಅಂದರೆ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ದೇವರ ಪರಿಶುದ್ಧ ಆತ್ಮನು ಅಡವಿಗೆ ತೆಗೆದುಕೊಂಡು ಹೋದನು ಎನ್ನುವಂಥದ್ದು ನಾವು ಮೊದಲನೇ ವಚನದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಾಗೆ ಪರಿಶುದ್ಧ ಆತ್ಮನು ನಮ್ಮನ್ನು ಪಾಪದಲ್ಲಿ ಸಿಕ್ಕಿಸುವುದಕ್ಕೋಸ್ಕರ, ಶೋಧನೆಗೆ ಒಳಗಾಗುವುದಕ್ಕೋಸ್ಕರ ತೆಗೆದುಕೊಂಡು ಹೋಗುವಾಗ ನಾವು ಎಚ್ಚರವಾಗಿರಬೇಕು ಎನ್ನುವಂಥದ್ದು ಸತ್ಯವೇದ ತಿಳಿಸುವಂಥದ್ದಾಗಿದೆ. ಯಾಕೆಂದರೆ ಇಲ್ಲಿ ದೇವರು ಯೇಸು ಸ್ವಾಮಿಗೆ ಆ ರೀತಿ ತೆಗೆದುಕೊಂಡು ಹೋದಾಗ ಯೇಸು ಸ್ವಾಮಿ ಎಚ್ಚರವಾಗಿದ್ದು ಸೈತಾನನನ್ನು ಸೋಲಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ 2ನೇ ವಚನದಲ್ಲಿ ನಾವು ನೋಡುವಾಗ, 3ನೇ ವಚನದಲ್ಲಿ ನೋಡುವಾಗ, ಆಗ ಆ ಶೋಧಕನು ಆತನ ಬಳಿಗೆ ಬಂದು, ಅವಾಗ ಯೇಸುಸ್ವಾಮಿಗೆ ಹಸಿವೆಯಾಗಿತ್ತು. 40 ದಿವಸ ಉಪವಾಸ ಮಾಡಿ ಯೇಸುಸ್ವಾಮಿಗೆ ಹಸಿವೆ ಆದ ಕಾರಣ ಸೈತಾನನು ಆ ಯೇಸುಸ್ವಾಮಿ ಬಳಿಗೆ ಬಂದು ಏನು ಹೇಳ್ತಾ ಇದ್ದಾನಂತಂದರೆ, ಶೋಧನೆಗೆ ಒಳಪಡಿಸ್ತಾ ಇದ್ದಾನೆ. ಈ ಶೋಧನೆಗಳು ಎಷ್ಟು ಪ್ರಕಾರದ ಶೋಧನೆಗಳಿಗೆ ಒಳಪಡಿಸಿದನು ಎನ್ನುವಂಥದ್ದು ನಾವು ಬೈಬಲ್ನಲ್ಲಿ ನೋಡುವಾಗ 3 ಪ್ರಕಾರದ ಶೋಧನೆಗೆ ಸೈತಾನನು ಯೇಸುವನ್ನು ಒಳಪಡಿಸಿದನು ಎಂದು ನಾವು ನೋಡುವರಾಗಿದ್ದೇವೆ. ಮೊದಲನೆಯ ಶೋಧನೆ, ಈ ಕಲ್ಲುಗಳು ರೊಟ್ಟಿಯಾಗುವುದಕ್ಕೆ ಅಪ್ಪಣೆ ಕೊಡು ಎಂದು ಸೈತಾನನು ಯೇಸುವನ್ನು ಹೇಳಿದನು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತುಗಳಿಂದ ಬದುಕ್ತಾನೆ ಎನ್ನುವಂಥದ್ದು. ರೊಟ್ಟಿ ಇದು ದೇಹಕ್ಕೆ ಬೇಕಾಗಿರುವಂಥ ರೊಟ್ಟಿ. ಆದರೆ ಆತ್ಮಕ್ಕೆ ಬೇಕಾಗಿರುವಂಥ ರೊಟ್ಟಿ ಯಾವುದು? ದೇವರ ವಾಕ್ಯವಾಗಿದೆ. ಆತ್ಮಕ್ಕೆ ಬೇಕಾಗಿರುವಂಥ ರೊಟ್ಟಿ ಯಾವುದು? ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ಮನುಷ್ಯನನ್ನು ಬಲಪಡಿಸುವಂಥವುಗಳಾಗಿವೆ, ಆ ಮನುಷ್ಯನನ್ನು ನಡೆಸುವಂಥವುಗಳಾಗಿವೆ. ಮನುಷ್ಯನಿಗೆ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತುಗಳಿಂದ ಬದುಕ್ತಾನೆ ಎಂದು ಯೇಸು ಸ್ವಾಮಿ ಸೈತಾನನಿಗೆ ಉತ್ತರ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ನಾವು ಏನು ಮಾಡ್ತಾ ಇದ್ದೀವಿ? ಈ ಕಲ್ಲು ರೊಟ್ಟಿ ಆಗೋದಾದರೆ ನಾನು ಈ ಕಲ್ಲು ಯಾಕೆ ನಾನು ರೊಟ್ಟಿ ಮಾಡಿ ತಿನ್ನಬಾರ್ದು ಎನ್ನುವಂಥ ಆಸೆಗೆ ಒಳಗಾಗ್ತಾ ಇದ್ದೆವು, ಶೋಧನೆಗೆ ಒಳಗಾಗ್ತಾ ಇದ್ದೀವಿ. ಆದರೆ ಇಲ್ಲಿ ಯೇಸು ಸ್ವಾಮಿ ಶೋಧನೆಗೆ ಒಳಗಾಗದ ಹಾಗೆ ಆ ರೊಟ್ಟಿಯನ್ನು ಕಲ್ಲು ಮಾಡಿ ತಿನ್ನುವುದು ಬೇಡ, ದೇವರು ನನಗೆ ತನ್ನ ಮಾತುಗಳಿಂದ ಬಲಪಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಹಾಗಾದರೆ 2ನೆಯ ಶೋಧನೆ ಏನಾಗಿದೆ?
ಸೈತಾನನು ಯೇಸು ಸ್ವಾಮಿ ಹತ್ರ ಬಂದು ಎರಡನೇ ಶೋಧನೆ ಏನು ಹೇಳ್ತಾ ಇದ್ದಾನಂತಂದರೆ, ನೀನು ದೇವರ ಮಗನಾಗಿ, ಅಂದರೆ ದೇವಾಲಯದ ಶಿಖರದ ಮೇಲೆ ಕರೆದುಕೊಂಡು ಹೋಗಿ, ನೀನು ದೇವರ ಮಗನಾಗಿದ್ದರೆ ಮೇಲಿಂದ ನೀನು ಕೆಳಗೆ ಧುಮುಕು, ನಿನ್ನ ಅಂತ ಹೇಳಿದಾಗ ದೇವರೇನು ಹೇಳ್ತಾರೆ, ನಿನ್ನ ದೇವರಾದ ನಿನ್ನ ಕರ್ತನನ್ನು ಪರೀಕ್ಷಿಸಬಾರದು ಎನ್ನುವಂಥದ್ದು. ಆ ಸೈತಾನ ದೇವರನ್ನು ಪರೀಕ್ಷಿಸೋದಕ್ಕಾಗಿ ಬಂದಿದ್ದ. ನಿನ್ನ ಧುಮುಕು, ಮೇಲಿಂದ ಕೆಳಗೆ ಬೀಳು, ದೇವದೂತರು ನಿನ್ನನ್ನು ಬಂದು ಕೈಗಳಲ್ಲಿ ಎತ್ತಿಕೊಳ್ತಾರೆ ಅಂತ ಹೇಳಿದಾಗ ದೇವರೇನು ಹೇಳ್ತಾ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎನ್ನುವಂಥ ಮಾತನ್ನು ಹೇಳಿದನು. ಅಲ್ಲಿ ಕೂಡ ಸೈತಾನನಿಗೆ ಸೋಲುಂಟಾಯಿತು. ಮೂರನೇ ವಿಷಯ ಏನಂತ ಹೇಳ್ತಾ ಇದ್ದಾನೆ ಸೈತಾನಂದರೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಈ ಪ್ರಪಂಚವನ್ನೆಲ್ಲ ನಿನಗೆ ಕೊಡ್ತೇನೆ. ಪ್ರಪಂಚವನ್ನೆಲ್ಲ ತೋರಿಸಿದ ಸೈತಾನ, ದೇವರಿಗೆಲ್ಲ ಗೊತ್ತಿತ್ತು, ಯೇಸು ಸ್ವಾಮಿಗೆಲ್ಲ ಗೊತ್ತಿತ್ತು. ಆದರೂ ಕೂಡ ಸೈತಾನ ಏನು ಮಾಡ್ತಾ ಇದ್ದಾನೆ, ಪ್ರಪಂಚವನ್ನೆಲ್ಲ ತೋರಿಸಿದೆಲ್ಲ ನಿನಗೆ ಕೊಡ್ತೀನಿ, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಯಾವಾಗಲೂ ಸೈತಾನನು ಆತನಿಗೆ ಆರಾಧನೆ ಮಾಡಬೇಕು, ಆತನಿಗೆ ನಮಸ್ಕಾರ ಮಾಡಬೇಕು, ಆತನಿಗೆ ಕಾಲು ಬೀಳಬೇಕು, ಆತನಿಗೆ ದೇವರಂತ ಹೇಳಬೇಕು ಎನ್ನುವಂಥದ್ದು ಬಹಳ ಅಪೇಕ್ಷೆ ಇದೆ. ಏಕೆಂದರೆ ಪರಲೋಕದಲ್ಲಿ ಅದೇ ರೀತಿಯಾಗಿ ದೇವರಿಗಿಂತ ನಾನು ಉನ್ನತದಲ್ಲಿರಬೇಕು ಎನ್ನುವಂಥ ಗರ್ವಪಟ್ಟಿರೋದರಿಂದ ಆತನು ನೆಲಕ್ಕೆ ದೊಬ್ಬಲ್ಪಟ್ಟನು, ಕೆಳಕ್ಕೆ ಹಾಕಲ್ಪಟ್ಟನು, ಭೂಮಿಗೆ ಕಳುಹಿಸಲ್ಪಟ್ಟನು. ಇಲ್ಲಿ ಕೂಡ ಯೇಸು ಸ್ವಾಮಿಗೆ ಅದೇ ಪ್ರಶ್ನೆ ಮಾಡ್ತಾಯಿದ್ದಾರೆ, ನೀನು ನನಗೆ ಅಡ್ಡ ಬೀಳು, ನೀ ನನ್ನ ಕಾಲಿಗೆ ಬೀಳು, ನೀ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಈ ಮನುಷ್ಯರುಗಳು ಕೂಡ ನಾವು ಅದನ್ನೇ ಮಾಡ್ತೇವೆ. ಎಲ್ಲ ಮೂರ್ತಿಗಳಿಗೆ ಹೋಗಿ ಅಡ್ಡ ಬೀಳುವವರು, ಎಲ್ಲ ಕಲ್ಲು ಬಂಡೆಗಳಿಗೆ ಹೋಗಿ ಅಡ್ಡ ಬೀಳುವವರು, ಈ ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಅಡ್ಡ ಬೀಳುವವರಾಗಿದ್ದೇವೆ. ಅದರಲ್ಲಿ ಏನು ಹೇಳ್ತಾ ಇದೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಈ ರಾಜ್ಯಗಳನ್ನೆಲ್ಲ ನಿನಗೆ ಕೊಡ್ತೇನೆ ಅಂತ ಹೇಳಿದಾಗ ಯೇಸು ಸ್ವಾಮಿಯಲ್ಲಿ ಸೈತಾನನಿಗೆ ಗದರಿಸ್ತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಸೈತಾನನೇ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನನ್ನೇ ಆರಾಧಿಸಬೇಕು. ನಾವು ಬೇರೆ ಯಾರಿಗೂ ಆರಾಧಿಸಬಾರದು, ಬೇರೆ ಯಾರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು, ಬೇರೆ ಯಾರಿಗೂ ಅಡ್ಡ ಬೀಳಬಾರದು. ನಿನ್ನ ದೇವರಾದ ಕರ್ತನೊಬ್ಬಾತನನ್ನೇ ಆರಾಧಿಸಬೇಕು ಎನ್ನುವಂಥದ್ದು. ನನ್ನ ದೇವರಾಗಿರ್ಲಿಕ್ಕಿರುವಂಥ ಕರ್ತನಾಗಿರ್ಲಿಕ್ಕಿರುವಂಥ ಯೇಸುವನ್ನು ಮಾತ್ರ ನಾವು ಆರಾಧಿಸುವವರಾಗಿರಬೇಕು. ಬೇರೆ ದೇವರುಗಳನ್ನು ನಾವು ಅಡ್ಡ ಬೀಳಲೂ ಬಾರದು, ಹೆಸರೆತ್ತಲೂ ಬಾರದು, ಆರಾಧಿಸಲೂ ಬಾರದು, ಸಾಷ್ಟಾಂಗ ನಮಸ್ಕಾರ ಮಾಡಲೂ ಬಾರದು ಎನ್ನುವಂಥ ವಿಷಯವು ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಎಂದು ಸತ್ಯವೇದ ಹೇಳುತ್ತದೆ, ಅಡ್ಡ ಬೀಳಬಾರದು ಎಂದು ಸತ್ಯವೇದ ಹೇಳುತ್ತದೆ. ಆದ್ದರಿಂದ ಇಲ್ಲಿ ಯೇಸು ಸ್ವಾಮಿ 3 ಶೋಧನೆಗಳನ್ನು ಜಯಿಸಿದನು. 3 ಶೋಧನೆಗಳನ್ನು ಜಯಿಸಿರುವುದರಿಂದ ಅಲ್ಲಿ ಆತನಿಗೆ ಜಯ ಉಂಟಾಯಿತು. ಅದಾದ ಮೇಲೆ ದೇವದೂತರು ಬಂದು ಆತನನ್ನು ಉಪಚರಿಸಿದರು. ದೇವರ ಆತ್ಮನೇ ಶೋಧನೆಗೆ ಒಳಗಾಗುವುದಕ್ಕೋಸ್ಕರ ಅಡವಿಗೆ ತೆಗೆದುಕೊಂಡು ಹೋದನು, ಪರೀಕ್ಷೆಗೋಸ್ಕರ. ಅದಾದ ನಂತರ ದೇವದೂತರೇ ಬಂದು ಆತನನ್ನು ಉಪಚಾರ ಮಾಡಿದರು. ಸೈತಾನನು ಆತನನ್ನು ಬಿಟ್ಟು ಹೊರಟು ಹೋದ ನಂತರ ದೇವದೂತರು ಬಂದು ಆತನನ್ನು ಉಪಚರಿಸಿದರು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯರಾದ ದೇವ ಮಕ್ಕಳೇ, ನಮಗೆ ಶೋಧನೆ ಬರುವಾಗ ನಾವೇನು ಮಾಡುವವರಾಗಿದ್ದೇವೆ? ನಮಗೆ ಯೇಸು ಸ್ವಾಮಿಗೆ ಶೋಧನೆ ಬರುವಾಗ ನಮಗೆ ಶೋಧನೆಗಳು ಹೆಚ್ಚಾಗಿ ಬರುವಂಥವುಗಳಾಗಿವೆ. ಆ ಶೋಧನೆಗಳು ಬಂದಾಗ ನಾವು ಏನು ಮಾಡುವವರಾಗಿದ್ದೇವೆ? ಯೇಸು ಸ್ವಾಮಿ ಅಷ್ಟು ಧೈರ್ಯದಿಂದ ನಾವು ಆ ಶೋಧನೆಗಳನ್ನು ಜಯಿಸೋರಾಗಿದ್ದೇವಾ? ಆ ಸೈತಾನನನ್ನು ಓಡಿಸೋರಾಗಿದ್ದೇವಾ? ನಿಮ್ಮ ಯೋಚನೆ ಏನಾಗಿದೆ? ಶೋಧನೆಗೆ ಒಳಗಾಗುವವರಾಗಿದ್ದೇವಾ? ಅಥವಾ ನಮ್ಮ ದೇಹದ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಆ ಶೋಧನೆಗೆ ಆಗೋವರಾಗಿದ್ದೇವಾ? ಮತ್ತು ನಮ್ಮ ಕಣ್ಣಿನ ಆಸೆಗೆ ಒಳಗಾಗುವವರಾಗಿದ್ದೇವಾ? ಬದುಕು ಬಾಳಿನ ಡಂಬಕ್ಕೆ ಒಳಗಾಗುವವರಾಗಿದ್ದೇವೆ? ಹಣದಾಸೆಗೆ ಒಳಗಾಗುವವರಾಗಿದ್ದೇವಾ? ನಾವು ಯಾವುದಕ್ಕೆ ಒಳಗಾಗಿ ಶೋಧನೆಯಲ್ಲಿ ಬೀಳುವವರಾಗಿದ್ದೇವೆ? ದೇವರ ವಾಕ್ಯ ತಿಳಿಸ್ತದೆ, ಶೋಧನೆಗೆ ಒಳಗಾಗದ ಹಾಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು ಎನ್ನುವಂಥದ್ದು. ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಯಾವಾಗಲೂ ನಾವು ದೇವರಲ್ಲಿ
ದೇವರಲ್ಲಿ ಸಮಯವನ್ನು ಕಳೆಯೋರಾಗಿರಬೇಕು. ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಸುಮ್ಮನೆ ಕಾಟಾಚಾರಕ್ಕಾಗಿ ಅಲ್ಲ. ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಾಗ ಯಾವ ಶೋಧನೆ ನಮಗೆ ಬರುವುದಿಲ್ಲ ಎನ್ನುವಂಥದ್ದು ನಾವು ನೋಡೋರಾಗಿದ್ದೇವೆ. ಮತ್ತು ಯಾವಾಗಲೂ ಎಚ್ಚರದಿಂದ ನಾವು ಪ್ರಾರ್ಥಿಸುವಾಗ ದೇವರ ಆತ್ಮನು ನಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ದೇವರ ಕೃಪೆ ನಮ್ಮೊಂದಿಗಿರುವಂಥದ್ದಾಗಿದೆ. ಮತ್ತು ಸೈತಾನನನ್ನು ತೊಲಗಿಸಿ ಬಿಡುವಂಥ ಶಕ್ತಿ ನಮಗೆ ಕೊಡುವಾತನಾಗಿದ್ದಾನೆ. ಈ ಲೋಕದಲ್ಲಿ ಹಾವುಗಳ ಮೇಲೆ, ಚೇಳುಗಳ ಮೇಲೆ ನಡೆಯುವ ಅಧಿಕಾರ ನಿಮಗೆ, ಅವುಗಳನ್ನು ಜಜ್ಜುವಂಥ ಅಧಿಕಾರ, ಅವುಗಳನ್ನು ಹೊಡೆದೋಡಿಸುವ ಅಧಿಕಾರ ನಿಮಗೆ ಕೊಟ್ಟಿದ್ದೇನೆ ಎಂದು ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ, ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ಪ್ರಾರ್ಥನೆಯಲ್ಲಿದ್ದುಕೊಂಡು, ಯಾವಾಗಲೂ ಸೈತಾನನ್ನು ಜಯಿಸುವವರಾಗಿದ್ದುಕೊಂಡು, ಯಾವಾಗಲೂ ದೇವರ ವಾಕ್ಯಗಳನ್ನು ನಮ್ಮ ಆಯುಧವಾಗಿ ಕೊಳ್ಳುವಾಗ ಸೈತಾನನ ಶೋಧನೆಗೆ ಒಳಗಾಗದಂತೆ ಆ ವಾಕ್ಯಗಳು, ಆ ಆತ್ಮನು, ಆ ದೇವರ ಬಲವು, ದೇವರ ಆತ್ಮನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆದ್ದರಿಂದ ನಾವು ಯಾವಾಗಲೂ ಎಚ್ಚರವಾಗಿದ್ದು ಆಗಿದ್ದು ಶೋಧನೆಗೆ ಒಳಗಾಗದ ಹಾಗೆ ನಾವು ಜೀವಿಸೋಣ. ಶೋಧನೆಗಳು ಬಂದಾಗ ಅವುಗಳನ್ನು ಎದುರಿಸಿ ನಿಲ್ಲುವಂಥ, ಮೆಟ್ಟುವಂಥ ಆತ್ಮನು ನಮ್ಮಲ್ಲಿರಲಿ. ಯಾಕಂದರೆ ಲೋಕದಲ್ಲಿರುವ ಆತನಿಗಿಂತ ನನ್ನೊಳಗಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನಾನು ಸೈತಾನನನ್ನು ಜಯಿಸುತ್ತೇನೆ, ಸೈತಾನನ ಶೋಧನೆಗಳನ್ನು ಜಯಿಸುತ್ತೇನೆ ಎನ್ನುವಂಥ ಮಾತನ್ನು ಈ ದೇವರ ವಾಕ್ಯದ ಮೂಲಕ ಹೇಳುತ್ತಾ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದಾವರ್ತಿ ವಂದನೆಯನ್ನು ಸಲ್ಲಿಸುತ್ತಾ, ದೇವರು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಆಮೇನ್.